ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 25ರಂದು ಹುಣ್ಣಿಮೆ ಇರೋದ್ರಿಂದ ವಿಶೇಷವಾದ ಹೋಳಿ ಹುಣ್ಣಿಮೆ ಸಹಿತ ಇದೆ. ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಇದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಚಂದ್ರಗ್ರಹಣದಿಂದ ಯಾವ ಯಾವ ರಾಶಿಗಳಿಗೆ ಶುಭ ಫಲ ಅನ್ನೋದನ್ನ ಈಗ ತಿಳಿಯೋಣ. ಸ್ನೇಹಿತರೆ, ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸುವುದಿಲ್ಲವಾದ್ದರಿಂದ ನಾವು ಗ್ರಹಣವನ್ನು ಯಾವುದೇ ರೀತಿ ಆಚರಿಸುವ ಅವಶ್ಯಕತೆ ಇಲ್ಲ. ಬದಲಿಗೆ ಹುಣ್ಣಿಮೆಯ ಪೂಜೆಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬಹುದು. ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ಬಹಳ ಪರಿಣಾಮಕಾರಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. 2024ರಲ್ಲಿ ಒಟ್ಟು 5 ಗ್ರಹಣಗಳು ಸಂಭವಿಸುತ್ತೆ. ಸ್ನೇಹಿತರೆ, ಇದರಲ್ಲಿ 3 ಚಂದ್ರಗ್ರಹಣ ಇರುತ್ತೆ ಮತ್ತು 2 ಸೂರ್ಯಗ್ರಹಣ ಇರುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ 2024ರ ಮೊದಲನೇ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನದಂದು ಅಂದರೆ ಮಾರ್ಚ್ 25ರಂದು ಬಂದಿದೆ. ಮಾರ್ಚ್ 25ರಂದು ಚಂದ್ರನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಾನೆ ಮತ್ತು ರಾಹು ಸಹ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಇದರಿಂದ ಕನ್ಯಾ ರಾಶಿಯಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗದಿಂದ ಕೆಲವು ರಾಶಿ ಚಿಹ್ನೆಗಳು ಶುಭ ಫಲಿತಾಂಶವನ್ನು ಪಡೆಯುತ್ತದೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಶುಭವನ್ನು ಕೊಡುತ್ತೆ ಈ ಚಂದ್ರಗ್ರಹಣ ಅಂತ ತಿಳ್ಕೊಬೋದು. ಸ್ನೇಹಿತರೆ, ಈ ಕನ್ಯಾ ರಾಶಿಯವರು ವಿಶೇಷವಾದ ಪ್ರಾರ್ಥನೆಯನ್ನು ಹೋಳಿ ಹುಣ್ಣಿಮೆ ದಿನ ಮಾಡೋದರಿಂದ ಅವ್ರಿಗೆ ಹೆಚ್ಚಿನ ಲಾಭ ಸಿಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲೇ ಎಷ್ಟೋ ಜನ ಕನ್ಯಾ ರಾಶಿಯವರು ಇದ್ದಾರೆ. ಇದರಿಂದ ಕನ್ಯಾ ರಾಶಿಯವರಿಗೆಲ್ಲನೂ ಶುಭ ಫಲ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದೀರಾ ಅವ್ರಿಗೆ ಇರುವಂತಹ ಫಲಗಳೆಲ್ಲ ಸಿಕ್ಕಲಿ ಅನ್ನೋವಂಥದ್ದು ನೀವು ಸಹಿತ ಪ್ರಾರ್ಥನೆಯನ್ನು ಮಾಡಿ. ಸ್ನೇಹಿತರೆ, ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವಾದ ಮಾರ್ಚ್ 25ರ ಸೋಮವಾರ ಚಂದ್ರಗ್ರಹಣ ಸಂಭವಿಸಲಿದೆ. ಚಂದ್ರಗ್ರಹಣ ಬಂದು ಬೆಳಗ್ಗೆ 10:30ಕ್ಕೆ ಆರಂಭವಾಗಿ ಮಧ್ಯಾಹ್ನ 3:02ಕ್ಕೆ ಅಂತ್ಯವಾಗುತ್ತದೆ. ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಸ್ನೇಹಿತರೆ, ವಿಶೇಷವಾಗಿ ಮಿಥುನ ರಾಶಿಯವರ ದೀರ್ಘಕಾಲದ ಅಪೂರ್ಣವಾದ ಕೆಲಸಗಳು ಈ ಸಮಯದಲ್ಲಿ ಪೂರ್ಣವಾಗಿ ಕೈಗೊಳ್ಳುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ನೀವು ಮಾನಸಿಕ ಒತ್ತಡದಿಂದ ಪರಿಹಾರ ಪಡೆಯುತ್ತೀರಿ. ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಕಳೆಯುವಿರಿ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಹೆಚ್ಚುತ್ತದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಈ ದಿನ ಮಂತ್ರಗಳನ್ನು ಪಠಿಸುವುದರಿಂದ ಸಹ ಆರೋಗ್ಯವನ್ನು, ನಿಮ್ಮ ಕೆಲಸಗಳು ಯಾವುದ್ಯಾವ್ದು ನಿಂತೋಗಿದೆ ಅದನ್ನೆಲ್ಲನೂ ಪೂರ್ಣ ಫಲ ಈ ಚಂದ್ರಗ್ರಹಣದಿಂದ ನೀವು ಪಡೆಯಬಹುದು. ಉದಾಹರಣೆಗೆ ನೀವು ಮೃತ್ಯುಂಜಯ ಮಂತ್ರ ಹೇಳ್ಬೋದು, ಅಥವಾ ಹನುಮಾನ್ ಚಾಲೀಸ, ಬೇರೆ ಬೇರೆ ಮಂತ್ರಗಳನ್ನು ಸಹ ನೀವು ಹೇಳ್ಬೋದು. ಶಿವನ ಮಂತ್ರಗಳು, ಹನುಮನ ಮಂತ್ರಗಳು, ಇವನ್ನೆಲ್ಲ ಹೇಳೋದ್ರಿಂದ ನಿಮ್ಮ ಆರೋಗ್ಯ ಬಹುಬೇಗನೆ ಸುಧಾರಿಸುತ್ತೆ. ಮತ್ತು ಸಿಂಹ ರಾಶಿಯವರ ಜೀವನದಲ್ಲಿ ಸಂತೋಷ ಇರುತ್ತೆ. ಅಂದರೆ ಸಿಂಹ ರಾಶಿಯವರಾಗಿದ್ದು ತುಂಬಾ ದುಃಖದಿಂದ ಇರೋರು ಅಂಥವ್ರು, ಬೇಜಾರಲ್ಲಿರುವಂಥವರು ಈ ಚಂದ್ರಗ್ರಹಣದಿಂದ ನಿಮಗೆ ಸಂತೋಷ ಹೆಚ್ಚುತ್ತೆ. ಅದಕ್ಕೋಸ್ಕರ ನೀವು ಸಹ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಿ. ಹಣವನ್ನು ಉಳಿಸುತ್ತೀರಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆಯಿಂದ ಉತ್ತಮ ಲಾಭವಾಗಲಿದೆ, ಅಂದರೆ ಉಳಿತಾಯ. ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತೆ. ವ್ಯವಹಾರದಲ್ಲಿ ಲಾಭವಾಗಬಹುದು. ಆದ್ದರಿಂದ ಸ್ನೇಹಿತರೆ, ಈ ಚಂದ್ರಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಹೋಳಿ ಹುಣ್ಣಿಮೆಯ ದಿನದಂದು ನೀವು ಪ್ರಾರ್ಥನೆಯನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ, ಮಂತ್ರಗಳನ್ನು ಪಠಿಸಿ, ದೇವರಿಗೆ ಒಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ. ಯಾಕಂದರೆ ನಮಗೆ ಯಾವುದೇ ಗ್ರಹಣದ ದೋಷ ಇಲ್ಲ. ನಮ್ಮ ಭಾರತಕ್ಕೆ ಗ್ರಹಣ ಕಾಣಿಸಲ್ಲ, ನಮಗೆ ಗ್ರಹಣ ಇಲ್ಲ. ಆದ್ದರಿಂದ ನಾವು ಎಲ್ಲ ಥರದ ಹುಣ್ಣಿಮೆ ಪೂಜೆಯನ್ನು ಸಂತೋಷವಾಗಿ ಆಚರಿಸಬಹುದು. ಸ್ನೇಹಿತರೆ, ಇನ್ನು ಮಕರ ರಾಶಿಯವರಿಗೆ ಏನೇನು ಶುಭ ಫಲ ಇದೆ ಅಂತಂದರೆ, ಚಂದ್ರಗ್ರಹಣದಿಂದ ಮಕರ ರಾಶಿಯವರಿಗೆ ಶುಭ ಫಲ ತುಂಬಾ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಯಶಸ್ಸು ಸಿಗುತ್ತೆ. ಈ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಹೊಸ ಕೆಲಸಕ್ಕೋಸ್ಕರ
ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರೆ ಅದರಲ್ಲೆಲ್ಲ ಸಕ್ಸಸ್ ಇರುತ್ತೆ ಈ ರಾಶಿಯವರಿಗೆ. ಮತ್ತು ಪೋಷಕರು ಉತ್ತಮ ಬೆಂಬಲ ಕೊಡುತ್ತಾರೆ. ಪೋಷಕರ ಪ್ರೋತ್ಸಾಹ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಈ ಚಂದ್ರಗ್ರಹಣದಿಂದ ಈ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಪೋಷಕರ ಪ್ರೋತ್ಸಾಹ ಕೂಡ ಸಿಗುತ್ತೆ. ಕೆಲಸ ಸ್ಥಗಿತಗೊಂಡಿದ್ದರೆ ಅದು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ, ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಅದರಿಂದ ನಾವು ಆರೋಗ್ಯ ಕೂಡ ಉತ್ತಮವಾಗುತ್ತೆ ಅಂತ ಇದೆ. ಅದರಿಂದ ನಾವು ಇದೆಲ್ಲರೂ ನಮ್ದಾಗಿಸ್ಕೊಳ್ಳೋಕ್ಕೆ ನಾವು ಆದಿಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಮನೆಯಲ್ಲಿ ಪೂಜೆ ಮಾಡಿದಾದ್ಮೇಲೆ ಆದಿಶಕ್ತಿ ದೇವಸ್ಥಾನ, ಚಾಮುಂಡೇಶ್ವರಿ ಅಥವಾ ದೇವಿ ಯಾವುದಾದ್ರೂ ಅಂಬಾಭವಾನಿ ಈ ಥರ ಇರುತ್ತಲ್ಲ, ಆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡಿಬೋದು.